ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಸೇರಿದಂತೆ 3 ಜಿಲ್ಲೆಗಳಲ್ಲಿ ಗೋಮಾತೆಯ ಗೌರವದ ಅಭಿಯಾನ ನಡೆಯುತ್ತಿದೆ ಎಂದು ಸಾಯಿ ಈಶ್ವರ್ ಗುರೂಜಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಅಭಿಯಾನ ನಮ್ಮ ನೇತೃತ್ವದಲ್ಲಿ ನಡೆಯುತ್ತಿದೆ. 3 ಜಿಲ್ಲೆಯ ಸಂಪೂರ್ಣ ಜವಾಬ್ದಾರಿಯನ್ನ ಬೈಂದೂರಿನ ಗಜೇಂದ್ರ ಬೇಲೆಮನೆ ಮತ್ತು ನಾಗರಾಜ್ ಪೂಜಾರಿ ವಹಿಸಿಕೊಂಡಿದ್ದಾರೆ. ಅಭಿಯಾನದ ಪತ್ರಕಗಳ ಹಂಚುವಿಕೆ ಹಾಗೂ ಹಸ್ತಾಕ್ಷರಗಳ ಸಂಗ್ರಹ ಈಗಾಗಲೇ ಆರಂಭವಾಗಿದೆ. ಈ ಅಭಿಯಾನವು ರಾಷ್ಟ್ರ ಮಟ್ಟದ ದೊಡ್ಡ ಹೋರಾಟವಾಗಿದ್ದು ಗೋಮಾತೆಯ ರಕ್ಷಣೆಗೆ ಕಡೆಯ ಕೂಗಾಗಿದೆ. ದೇಶದ ಸಾಧು ಸಂತರುಗಳ ಕೂಡುವಿಕೆಯಲ್ಲಿ ಆಯೋಜನೆ ಮಾಡಲಾದ ಹೋರಾಟವಾಗಿದ್ದು 4 ಹಂತಗಳಲ್ಲಿ ಅಭಿಯಾನ ನಡೆಯುತ್ತದೆ. ಮೊದಲ ಹಂತದ ಅಭಿಯಾನ ತಹಸೀಲ್ದಾರ್ಗೆ ಸಂಗ್ರಹಿಸಿ ಸಹಿಯೊಂದಿಗೆ ಮನವಿ ನೀಡುವುದರ ಮೂಲಕ ನಡೆದಿದೆ. ಈ ಅಭಿಯಾನ ಯಶಸ್ವಿಯಾಗುವುದರೊಂದಿಗೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಸೇರುವುದರ ಮೂಲಕ ದಾಖಲೆಯಾಗಿದೆ ಎಂದು ಹೇಳಿದ್ದಾರೆ. ಅಲ್ಲದೆ 2ನೇ ಹಂತದ ಹೋರಾಟವು ಜಿಲ್ಲಾ ಮಟ್ಟದಲ್ಲಿ ನಡೆಯಲಿದ್ದು, ಜಿಲ್ಲೆಯಾದ್ಯಂತ ಸಂಗ್ರಹಿಸಿದ ಸಹಿಯೊಂದಿಗೆ ಜಿಲ್ಲಾಧಿಕಾರಿಗೆ ಜುಲೈ 27ರಂದು ಉಡುಪಿ ಜಿಲ್ಲೆಯ 7 ತಾಲೂಕಿನ ಗೋಪ್ರೇಮಿಗಳು, ಗೋರಕ್ಷಕರು, ಗೋಭಕ್ತರು ಮನವಿ ಮಾಡಲಿದ್ದಾರೆ. ಈ ಅಭಿಯಾನವು ಅಕ್ಟೋಬರ್ನಲ್ಲಿ ರಾಜ್ಯ ಮಟ್ಟದಲ್ಲಿ ಹಾಗೂ 2027ರ ಜನವರಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಡೆಯಲಿದೆ. ಒಂದು ವೇಳೆ ಹೋರಾಟಕ್ಕೆ ಸ್ಪಂದನೆ ಸಿಗದಿದ್ದರೆ ದೇಶದ 108 ಸಾಧು ಸಂತರು ಗೋಮಾತೆಯ ಉಳಿವಿಗೆ, ಗೋಮಾತೆಯ ಅಸ್ತಿತ್ವಕ್ಕೆ 2027ರ ಏಪ್ರಿಲ್ ತಿಂಗಳಲ್ಲಿ ಆಮರಣಾಂತ ಉಪವಾಸವನ್ನ ಸತ್ಯಾಗ್ರಹಕ್ಕೆ ಕುಳಿತುಕೊಳ್ಳಲಿದ್ದಾರೆ. ಗೋಹತ್ಯೆ ನಿಷೇಧ, ಹಸುವಿಗೆ ರಾಷ್ಟ್ರಮಾತೆ ಸ್ಥಾನಮಾನ, ಗೋಸೇವೆಗಾಗಿ ಕೇಂದ್ರೀಯ ಕಾನೂನು ಜಾರಿಗೆ ತರಬೇಕು, ಗೋಚಾರ ಮಂಡಳಿ ರಚನೆ ಮಾಡಬೇಕು, ಹಾಗೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ನೀಡಲಾಗಿದೆ ಎಂದು ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಗಜೇಂದ್ರ ಎಸ್ ಬೇಲೆಮನೆ, ಸುನಿಲ್ ಕೆಆರ್, ತಿಲಕರಾಜ್ ಕಾಟಿಪಳ್ಯ, ನಾಗರಾಜ್ ಬೈಂದೂರು, ಧನರಾಜ್ ಮಂಗಳೂರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೇಶದಾದ್ಯಂತ ಈಗಾಗಲೇ ಗೋಮಾತೆಯ ಗೌರವದ ಅಭಿಯಾನವನ್ನ ದೇಶದ ಸಾಧು ಸಂತರು, ಗೋಭಕ್ತರಾಗಿರ್ಬೋದು, ದೇಶಭಕ್ತರಾಗಿರ್ಬೋದು, ಇವರೆಲ್ಲ ಜೊತೆ ಸೇರಿಕೊಂಡು ಇದೊಂದು ಬೃಹತ್ ರೀತಿಯ ಒಂದು ಅಭಿಯಾನ ನಡೀತಾ ಇದೆ. ಈ ಅಭಿಯಾನ ಶಾಂತವಾಗಿ ನಡೀತಾ ಇದೆ. ಈ ಒಂದು ಅಭಿಯಾನದ ಸಹಿ ಸಂಗ್ರಹ ಈಗಾಗಲೇ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಈಗಾಗಲೇ ದಾಖಲಾಗಿದೆ. ಈ ಭಾರತದಲ್ಲಿ ಗೋಹತ್ಯೆ ಸಂಪೂರ್ಣವಾಗಿ ನಿಷೇಧ ಆಗಬೇಕು. ಈ ದೇಶದಲ್ಲಿ ಸಂಪೂರ್ಣವಾಗಿ ಗೋಹತ್ಯೆ ನಿಷೇಧ ಆಗಬೇಕು. ಏನಾದ್ರೂ ಈಗ ಜಿಲ್ಲಾ ಮಟ್ಟದಲ್ಲಿ ನಮ್ಗೆ ಜಯ ಆಯ್ತು ಅಂತ ಹೇಳಿದ್ರೆ ಈ ಹೋರಾಟವನ್ನ ಕೈ ಬಿಡ್ತೀವಿ. ಅದಾದ ನಂತರ ನಮ್ಗೆ ಹೋರಾಟದಲ್ಲಿ ಈ ಒಂದು ಹೋರಾಟದಲ್ಲಿ ಜಯ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ರಾಜ್ಯ ಮಟ್ಟದಲ್ಲಿ ಈ ಹೋರಾಟವನ್ನ ಮುಂದುವರಿಸ್ತೀವಿ. ಒಂದ್ ವೇಳೆ ಅಲ್ಲಿ ಕೂಡ ನಮ್ಗೆ ಜಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಈ ಹೋರಾಟ ಖಂಡಿತವಾಗಿ ಬೃಹತ್ ಆಗಿ ನಡೆಯುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.